ಮನಸ್ಸುಗಳ ವರ್ತನೆ. ಕೆಳಗಡೆ ಬಿದ್ದು ಒದ್ದಾಡ್ತಾರ, ದೇವ್ರು ಬಂದಂಗೆ ಆಡೋದು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ಭಾವೋದ್ವೇಗಕ್ಕೆ ಒಳಗಾದ ಮನಸ್ಸುಗಳ ವರ್ತನೆ. ಈಗ ನಿಮ್ಮೊಂದು ವಿಡಿಯೋ ಹಾಕ್ತೀನಿ, 1 ನಿಮಿಷ ಅದನ್ನು ನೋಡಿ. ನೋಡಿ, ಈ ಥರ ಮನಸ್ಸುಗಳು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸ್ತವೆ. ಮೊನ್ನೆ ಒಬ್ಬರು ನಮಗೆ ಯೋಗ ಟೀಚರು ಕೌನ್ಸಿಲಿಂಗ್ ಬಂದಿದ್ದರು. ಅವರು ದೇವಸ್ಥಾನಕ್ಕೆ ಹೋಗಿ ಕಣ್ಬಿಟ್ಕೊಂಡು ದೇವ್ರನ್ನ ನೋಡಿದ್ರೆ ಸಾಕು, ದೇವ್ರು ಬಂದಂಗೆ ಆಡ್ತಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಾರೆ. ಆ ರೀತಿ ಆಗುತ್ತೆ. ಅವ್ರ ದೇವಸ್ಥಾನಗಳಿಗೆ ಹೋಗಿ ಕಣ್ಣು ಬಿಡಂಗೇ ಇಲ್ಲ, ಕಣ್ಣು ಮುಚ್ಕೊಂಡೇ ಇರಬೇಕು, ಹೊರಗಡೆ ದೇವ್ರು ನೋಡೋಂಗಿಲ್ಲ. ನೋಡಿ ಎಂಥ ಮನಸ್ಥಿತಿ. ಅದನ್ನು ಕೇಳೋಕ್ಕೋಸ್ಕರ ನನ್ನ ಹತ್ರ ಬಂದರು. ಈ ರೀತಿ ಆಗುತ್ತೆ, ನಾನು ಏನು ಮಾಡಬೇಕು ಅಂತ. ಯಾಕೆಂದರೆ ಅವರಿಗೆ ಕೆಲವಾರು ವಿದ್ಯೆಗಳನ್ನು ಅಲ್ಲಿ ಇಲ್ಲಿ ಹೋಗಿ ಕಲ್ತಿದ್ದಾರೆ. ಕುಂಡಲಿನಿ ಯೋಗ ಅಂತ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಆ ಕುಂಡಲಿನಿ ಯೋಗವನ್ನು ಅಭ್ಯಾಸ ಮಾಡಬೇಕಾದಾಗ ಅಭ್ಯಾಸ ಮಾಡ್ತಾ ಮಾಡ್ತಾ ನಿನ್ನ ಮನಸ್ಸಿನಲ್ಲಿ ಹೀಗಾಗುತ್ತೆ, ಒಂದು ಚಕ್ರಗಳಲ್ಲೂ ಈ ರೀತಿ ಆಗುತ್ತೆ, ಈ ರೀತಿಯಾದ ಕಲ್ಪನೆ ಆಗುತ್ತೆ ಅಂತ ಸುಪ್ತ ಮನಸ್ಸಿಗೆ ತುಂಬಿ ಅದರ ಅನುಭವಿಸಕ್ಕೆ ಹೋಗಿ ಈ ರೀತಿಯಾದ ವರ್ತನೆಗಳು ಪ್ರಾರಂಭ ಆಗಿದೆ. ಈಗ ನಾನು ಅಲ್ಲಿ ವಿಡಿಯೋ ಹಾಕಿದ್ದೆ ಅಲ್ವಾ, ರವಿಶಂಕರ್ ಗುರೂಜಿಯವರು. ಅಲ್ಲಿ ಇರಬೇಕಾದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾನ್ ಆತ್ಮಜ್ಞಾನಿ, ಇಂಟರ್ನ್ಯಾಷನಲ್ ಫೇಮಸ್ ಗುರು. ಆದರೂ ಕೂಡ ಅವರ ಮನಸ್ಸು ಆ ಸ್ಥಿತಿನಲ್ಲಿ ಯಾಕೆ ಆ ರೀತಿ ವರ್ತನೆ ಮಾಡ್ತು? ಅಲ್ಲಿ ಜೋರ ಪೂಜೆ ನಡೀತಾ ಇತ್ತು, ಜನಗಳು ತುಂಬ ಜನ ಕೂರ್ತಿದ್ದಾರೆ, ಭಜನೆ ಹಾಡ್ತಿದ್ದಾರೆ, ಭಜನೆಗಳನ್ನು ಹಾಡ್ತಾ ಇತ್ತು. ಮನಸ್ಸು ಭಾವೋದ್ವೇಗಕ್ಕೆ ಒಳಗಾಗಿ ಆ ವರ್ತನೆ ಮಾಡ್ತು. ಇದನ್ನು ನಾವು ಹಳ್ಳಿಗಳಲ್ಲಿ ತುಂಬ ನೋಡ್ತೀವಿ. ಕೆಲವು ದೇವಸ್ಥಾನಗಳಿಗೆ ಹೋದಾಗ ಈ ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ದೇವ್ರು ಬಂದಂಗೆ ಆಡೋದು. ನಮ್ಮ ಸಂಬಂಧಿಕರಲ್ಲೇ ಒಂದು ಮಗು ಇತ್ತು, ಚಿಕ್ಕ ಮಗು, ತೊಟ್ಲಲ್ಲಿ ಇರಬೇಕಾದ್ರೆ ತಮಟೆಯ ಶಬ್ದಕ್ಕೆ ಅದು ಕಾಲನ್ನ ಆಡಿಸ್ತಾ ಇತ್ತು, ಕೈ ಆಡಿಸ್ತಾ ಇತ್ತು, ಏನು ಕುಣಿಯಕ್ಕೆ ನೋಡ್ತಾ ಇತ್ತು ಮಗು. ನಮಗೆಲ್ಲ ಆಶ್ಚರ್ಯ, ಇದು ಹಿಂಗೆ ಮಗು ಹೀಗೆ ಮಾಡ್ತದೆ ಅಂತ. ನಮ್ಮ ತಮಟೆ ಶಬ್ದ ನಿಂತಾಗ ಮಗು ಸುಮ್ಮನೆ ಆಗ್ಬಿಡ್ತಿತ್ತು. ಪುನಃ ತಮಟೆ ಶಬ್ದ ಸ್ಟಾರ್ಟ್ ಆಯಿತು ಅಂದರೆ ಪುನಃ ಕುಣಿಯೋದು. ಆಮೇಲೆ ಹೀಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾಕೆ ಆ ಮಗು ಆ ರೀತಿ ಆಡುತ್ತೆ ಅಂತ ನೋಡಿದ್ರೆ, ಅವರ ತಾತ ಎಲ್ಲೇ ಆಗಲಿ ತಮಟೆ ಬಾರಿಸಿದ್ರೆ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಿದ್ರಂತೆ. ಅಷ್ಟೊಂದು ಎಮೋಷನಲ್ ಆಗ್ತಾಯಿದ್ರು ಅವರು. ಭಾವನಾತ್ಮಕವಾಗಿ ಆವೇಶಭರಿತರಾಗಿ ದೇವ್ರು ಬರೋ ರೀತಿ ಆಡ್ತಾಯಿದ್ರು. ತಮಟೆ ಶಬ್ದ ನಿಲ್ಲಿಸಿದ್ರೆ, ವಾದ್ಯಗಳ ಶಬ್ದ ನಿಲ್ಲಿಸಿದ್ರೆ ಸೈಲೆಂಟ್ ಆಗ್ತಾಯಿದ್ರು. ಅವರೆಲ್ಲೇ ಸೌಂಡ್ ಕೇಳಿಸಂಗಿಲ್ಲ, ಎದ್ದು ಓಡ್ಬಿಡ್ತಿದ್ರಂತೆ. ನೋಡಿ, ಅದು ಎರಿಡಿಟಿ ಕ್ಯಾರೆಕ್ಟರ್ ಈ ಮಗುಗೆ ಬಂದಿತ್ತು. ಅಂದರೆ ಕೆಲವಾರು ವ್ಯಕ್ತಿಗಳಲ್ಲಿ ಅಂತರ್ಗತವಾಗಿ ಭಾವನಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಇದು ಯಾಕೆ ಆ ವಿಡಿಯೋ ಮಾಡಿದೆ ನಿಮಗೆ ಅಂದರೆ, ನೀವು ತುಂಬ ಸುತ್ತಮುತ್ತಲು ನೋಡ್ತಾ ಇರ್ತೀರಿ.
ಯಾಕೆ ಹಿಂಗೆ ಆಡ್ತಾರೆ, ಇವ್ರು ಏನು ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿಯೇ ಹಾಗೆ. ಕೆಲವ್ರಿಗೇನು ಅನ್ಯಾಯ ಆಗೋದಿಲ್ಲ, ಆರಾಮಾಗಿರ್ತಾರೆ, ಸುಮ್ಮನಾಗ್ತಾರೆ. ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಅದು ಯಾವ ರೀತಿಯಾದ ವರ್ತನೆ ಆಗುತ್ತೋ ಆ ವರ್ತನೆಯನ್ನು ದೇವರು, ದೆವ್ವ ಅಥವಾ ಇನ್ನೇನು ಬೇರೆ ಬೇರೆ ಹೇಳಿಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಇಲ್ಲಿ ರವಿಶಂಕರ್ ಗುರೂಜಿಯವರು ಯಾವುದು ಮಿಸ್ಯೂಸ್ ಮಾಡ್ತಾ ಇಲ್ಲ. ಆ ಕ್ಷಣಕ್ಕೆ ಆ ರೀತಿಯಾದ ವರ್ತನೆ ಒಂದು ಎಕ್ಸಾಂಪಲಾಗಿ ಹೇಳಿದೆ ನಿಮಗಷ್ಟೇ. ಸೊ ಬೇರೆ ಕಡೆ ಈ ಥರ ಬೇಕಾಷ್ಟು ದೃಶ್ಯಗಳನ್ನು ನನ್ನ ಮಗುವಿನಿಂದ ನೋಡ್ಕೊಂಡು ಬಂದಿದ್ದೀನಿ. ನಾವು ಇದನ್ನು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು. ತುಂಬ ಸೈಕಲಾಜಿಕಲ್ ಡಿಸಾರ್ಡರ್ಸು ತುಂಬ ಜನಗಳಿಗೆ ಬರ್ತಾ ಇದೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇದನ್ನು ನಂಬಿಡ್ತಾರೆ. ಅಲ್ಲಿ 100 ಜನ ಕುಳಿತಿರ್ತಾರೆ, ಅದು ನಂಬಿಡ್ತಾರೆ. ಓಕೆ, ದೇವ್ರು ಹೀಗೆ ಬರುತ್ತೆ ಅನ್ಕೊಂತಾರೆ. ಆವಾಗ ಅವ್ರು ಬೇರೆ ಕಡೆ ಹೋದಾಗ ಮೋಸ ಹೋಗ್ತಾರೆ. ಅದನ್ನು ಎಚ್ಚರಿಸೋಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ, ಬೇರೆ ಏನಲ್ಲ. ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ್ಯಾವ ಜೋರಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಹೊರಗಡೆ ಈಗ ದೇವರು ಜಾತ್ರೆ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ಈ ರೀತಿ ಆವೇಶಭರಿತವಾಗಿ ಯಾರೇ ಮಾಡಿದ್ರು ಪಾಪ ಅವರು ಕೆಲವರು ಪರ್ಪಸ್ಸಾಗಿ ಮಾಡೋದಿಲ್ಲ. ಅವರೆಲ್ಲ ಆ ರೀತಿ ಆಗುತ್ತೆ ವರ್ತನೆ, ಸಹಜವಾಗಿ ಆ ರೀತಿಯಾದ ವರ್ತನೆ ಮಾಡ್ತಾರೆ. ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕೆಲವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಜ್ಯೋತಿಷ್ಯ ಹೇಳ್ತೀನಿ, ಹಾಗೆ ಹೇಳ್ತೀನಿ, ಹೀಗೆ ಹೇಳ್ತೀನಿ, ದೇವ್ರು ಬಂದಂಗೆ ನಾಟಕ ಮಾಡಿಕೊಂಡು ಮೋಸ ಮಾಡೋರು ತುಂಬ ಜನ ಇರ್ತಾರೆ. ಇನ್ನೊಂದು ವಿಚಾರಗಳನ್ನು ನೋಡಿ, ಈ ಎಕ್ಸಾಂಪಲ್ಲು ನೀವು ನೋಡಿಕೊಂಡು ನಾನು ಹೇಳ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಈಗಿನ ಕಾಲ ತುಂಬ ಜನ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಈ ರೀತಿಯಾದ ವರ್ತನೆಗಳು ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡಿ ಅವರೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಂಗೆ ಆ ರೀತಿ ಆ್ಯಕ್ಟ್ ಮಾಡಿ ಕೆಲವರ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಕೆಲವರು ಇದನ್ನು ಅಸ್ತ್ರವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಯಾರೋ ಬಂದು ಮಾತಾಡೋ ರೀತಿ ಆಗೋದು, ದೇವ್ರು ಬಂದಂಗೆ ಆಡೋದು, ಅವರವರೇ ಮಾತಾಡ್ಕೊಳ್ಳೋದು. ಏನು ಈಗ ಆಶ್ಚರ್ಯಕರವಾದ ಘಟನೆಗಳು ಈಗ ನಡೀತಾವೆ. ತುಂಬ ಜನ ಫೋನ್ ಕಾಲ್ಸ್ ಬರ್ತದೆ. ಒಂದು ಬೇರೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಕಾಲೇಜ್ ಸ್ಟೂಡೆಂಟ್ಸು ಇವರು ಏನು ಮಾಡ್ತಾರೆ, ಆ ಸ್ಟ್ರೆಸ್ಸಿಂದ ಹೊರಗಡೆ ಬರೋಕ್ಕೆ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿರ್ತಾರೆ ವಿಡಿಯೋಗಳು ಅಲ್ಲಿ ಇಲ್ಲಿ ಯೂಟ್ಯೂಬ್ನಲ್ಲಿ ಅದಿಲ್ಲಿ ನೋಡಿರ್ತಾರೆ. ಜೊತೆಗೆ ಇನ್ನೆಲ್ಲ ಕೇಳಿರ್ತಾರೆ, ವೀಕ್ ಆಗಿರ್ತಾರೆ, ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಆಗೇನು ಮಾಡ್ತಾರೆ, ಈ ವರ್ತನೆಗಳು ಪ್ರಾರಂಭ ಆಗ್ತವೆ. ಇದು ಕೂಡ ಸ್ಟ್ರೆಸ್ಸಿಂದ ಈಗ ಆಗ್ತಾ ಇದೆ. ಮೊದಲು ಎಮೋಷನಿಂದ ಆಗ್ತಾಯಿತ್ತು, ಈಗ ಸ್ಟ್ರೆಸ್ಸಿಂದ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕಮ್ಮ, ಸ್ವಲ್ಪ ಗಮನ ಹರಿಸ್ಬೇಕು. ಏನು ಯಾವ ರೀತಿಯಾದ ಗಮನಿಸಬೇಕು, ತುಂಬ ಸರಳ. ಯಾರೇ ಆಗಲಿ ಮಕ್ಕಳಲ್ಲಿ ಈ ರೀತಿಯಾದ ವರ್ತನೆ ಬಂದಾಗ ಅವರಿಗೆ ಮೇಯ್ನ್ ಫಿಸಿಕಲ್ ಎಕ್ಸಸೈಸ್ ಸ್ಪೋರ್ಟ್ಸ್ಗೆ ಹಾಕ್ಬಿಡಿ. ಸ್ಪೋರ್ಟ್ಸಲ್ಲಿ ಬ್ಯುಸಿ ಇರಬೇಕು. ಈ ಮೀಡಿಯಾಗಳಲ್ಲೆಲ್ಲ ಬೇಡ. ಸ್ಪೋರ್ಟ್ಸಲ್ಲಿ ಬ್ಯುಸಿ ಇದ್ದು ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಧ್ಯಾನ ಇದೆಲ್ಲವನ್ನು ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಇದು ಕಂಟ್ರೋಲ್ ಬರುತ್ತೆ. ನೆಕ್ಸ್ಟು ನಿಮಗೆ ಹೇಳ್ತೀನಿ, ಈಗ ಸ್ವಲ್ಪ ನಮ್ಮ ಯೂಟ್ಯೂಬಿಂದ ಎಂತೆಂಥ ವಿಷಯಗಳು ನಮಗೆ ಬರ್ತವೆ ಅಂದರೆ ಆಶ್ಚರ್ಯ. ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಸುಮ್ಮನೆ ಮೋಟ್ರ್ ಬೈಕಿಂದ ಕೆಳಗಡೆ ಬಿದ್ದಿದ್ದಾನೆ, ತಲೆ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ, ತಲೆ ಏಟಾಗಿದೆ ಇಲ್ಲ ಅಂತ ಇನ್ನೂ ಏನೂ ಆಗಲಿಲ್ಲ, ಆರಾಮಾಗಿದ್ದಾನೆ. ಬರೀ ಬಿದ್ದೆ ಅನ್ನೋ ಭಯಕ್ಕೆ ಬೈಕ್ನೇ ಮುಟ್ತಾ ಇಲ್ಲ, ಕಾಲೇಜ್ಗೆ ಹೋಗ್ತಾ ಇಲ್ಲ. ಆ ರೀತಿ ಅವ್ನು ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನೆಕ್ಸ್ಟ್ ಏನು ಅವ್ನು ಹಿಂಗೆ ಮಾತಾಡ್ತಾನೆ ಅಂದರೆ, ಕಾಲೇಜ್ಗೆ ಹೋದರೆ ಪುನಃ ನಾನು ಬೈಕಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ. ಸೊ ಇದು ಒಂದು ಮನೆ ಮುಂದೆನೇ ಬಿದ್ದಿರೋದು ಅವನು. ಈಗ ಮನೇಲಿ ಕುಳಿತುಕೊಂಡು ಸುಮ್ಮನೆ ನಗ್ತಿರ್ತಾನೆ, ಏನೇನೋ ಮಾಡ್ತಿರ್ತಾರೆ. ಮಾನಸಿಕ ಕಾಯಿಲೆಯಾಗಿ ಮಾರ್ಪಾಟ ಆಗ್ಬಿಟ್ಟಿದೆ. ಸಣ್ಣ ಭಯ, ಏಟೇನೂ ಆಗಲಿಲ್ಲ. ಮತ್ತು ಅವನಿಗೇನೋ ಒಂದು ರೀತಿಯಾದ ಭಯ ಬಂದ್ಬಿಟ್ಟು ಕಾಲೇಜ್ ಓದೋದೇ ಬೇಡ ಅಂದರೆ ಕಾಲೇಜಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇದು ನೋಡಿ ಮನಸ್ಸುಗಳ ಆಟಗಳು ಹೇಗೆ ನಡೆಯುತ್ತೆ ಅಂತ. ಈಗ ಅವ್ನು ಕೆಲವರು ಸಲಹೆಗಳನ್ನು ಕೊಟ್ಟಿದ್ದೀವಿ, ಅದನ್ನು ಫಾಲೋ ಮಾಡ್ತಾರೆ, ಅದು ಬೇರೆ ವಿಷಯ. ಅಂದರೆ ತುಂಬ ಈ ರೀತಿಯಾದ ಮನಸ್ಸುಗಳು ನಾನಾ ಆಟಗಳನ್ನು ಆಡ್ತವೆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ. ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಸಿಚುವೇಶನ್ಗಳಿಗೆ ರಿಯಾಕ್ಟ್ ಮಾಡ್ತವೆ. ಅವ್ರಿಗೇನು ಮಾಡ್ತಾಯಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಸಂಗೀತ ಅದು ಇದು ನೋಡಿದಾಗ ಹೆಂಗೆಂಗೋ ಆಡ್ತವೆ. ಯಾಕೆಂದರೆ ಇಂಥ ದೊಡ್ಡ ಗುರುಗಳಲ್ಲಿ ಆ ರೀತಿಯಾದ ಬಿಹೇವಿಯರ್ಸ್ ಬರಬೇಕು ಅಂದರೆ ಇನ್ನು ಸಾಮಾನ್ಯರಲ್ಲಿ ಹೇಗೆ, ವೈವಿಧ್ಯವಂತರಲ್ಲಿ ಹೇಗೆ, ಕೆಲವು ಹೆರಿಡಿಟಿ ಕ್ಯಾರೆಕ್ಟರ್ಗಳಿರ್ತವೆ ಅವರಲ್ಲಿ ಹೇಗೆ, ಇದೆಲ್ಲ ಸಾಮಾನ್ಯವಾದ ಸಹಜ ಮನಸ್ಸಿನ ಪ್ರತಿಕ್ರಿಯೆಗಳು ಪರಿಸ್ಥಿತಿಗೆ. ಅರ್ಥ ಆಯ್ತಾ? ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸುಮ್ಮನೆ ನೋಡಿ, ಸುಮ್ಮನೆ ಬನ್ನಿ. ನಿಮ್ಮ ಮಕ್ಕಳು ಆ ರೀತಿ ವರ್ತನೆ ಮಾಡಿದ್ರೆ ಅವರನ್ನು
ತಜ್ಞರ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕೆಲವು ಥೆರಪಿಗಳನ್ನು ಮಾಡಿಸಿ ಚೆನ್ನಾಗೇ ಇರ್ತಾರೆ. ಮನಸ್ಸಿನ ವರ್ತನೆಗಳನ್ನು ತಿಳ್ಕೊಳ್ಳೋಕೆ ಮಾತ್ರ ನಾನು ಈ ವಿಡಿಯೋಗಳನ್ನು ಮಾಡಿದ್ದೀನಿ, ಬೇರೇನೂ ಅಲ್ಲ. ಥ್ಯಾಂಕ್ ಯು.